ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕಾಂಗ್ರೆಸ್ ಶಾಸಕರು ಈಗ ಹೊಸದೊಂದು ಬಾಂಬ್ ಸಿಡಿಸಿರುವಂಥದ್ದು. ಅದರಲ್ಲಿ JDSನ ಕೋಲಾರದ ಇಬ್ಬರು ಶಾಸಕರುಗಳು ಕಾಂಗ್ರೆಸ್ಗೆ ಸೇರ್ತಾರೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ಈಗ ಅದು ಜಿಲ್ಲೆಯಾದ್ಯಂತ ಹಾಗೂ ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಈ ಇಬ್ಬರು JDS ಶಾಸಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನೀವೆಲ್ಲ ಕಾಂಗ್ರೆಸ್ಗೆ ಹೋಗ್ತಾ ಇದ್ದೀರಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ನಿಮಗೆ ನಿಮ್ಮ ರಾಜಕೀಯ ಎದುರಾಳಿ, ಇಷ್ಟು ವರ್ಷಗಳಲ್ಲಿ ರಾಜಕೀಯ ಎದುರಾಳಿ ಆಗಿದೆ ಅಂತ ರಮೇಶ್ ಕುಮಾರ್ ಅವರೇ ನಿಮ್ಮ ನಾಮಿನೇಷನ್ಗೆ ಸೂಚಕರಾಗಿ ಸೈನ್ ಹಾಕ್ತಾರೆ ಅಂತ ಒಂದು ಒಳ್ಳೆ ಆಫರನ್ನೇ ಕೊಟ್ಟಿದ್ದಾರೆ. ಏನು ಹೇಳ್ತೀರಿ ಸರ್? ಇಲ್ಲ, ನಾನು ಯಾವತ್ತೂ ಆಫರ್ಗಳಿಗೆ ಆಸೆ ಪಟ್ಟವನಲ್ಲ. ನನ್ನ 40 ವರ್ಷ ರಾಜಕಾರಣದಲ್ಲಿ ಇವತ್ತು ನಾನು ಮಿನಿಸ್ಟರ್ ಆಗಬೇಕು ಅಂದರೆ ಯಾವಾಗಲೂ ಆಗ್ತಾಯಿದ್ದೆ. ಅಷ್ಟು ಆಸೆ ಪಟ್ಟವನಲ್ಲ, ಯಾವುದಕ್ಕೂ ಆಸೆ ಪಟ್ಟವನಲ್ಲ. ಇವತ್ತು ದೇವರು ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾರೆ. ಒಳ್ಳೆಯ ಪಾಪ ನಮ್ಮ ಪಕ್ಷದಲ್ಲಿ JDS ಪಾರ್ಟಿಯಲ್ಲಿ ನಮ್ಮನ್ನೆಲ್ಲ ಕೂಡ ಬಹಳ ಗೌರವದಿಂದ ನಮ್ಮ ನಾಯಕರು ನೋಡ್ತಾ ಇದ್ದಾರೆ. ನೀವು ಕಾಂಗ್ರೆಸ್ಗೆ ಹೋಗುವಂಥ ಮಾತುಕತೆ ಏನಾದರೂ ನಡೆದಿತ್ತಾ ಸರ್? ನಡೆದಿಲ್ಲ, ಯಾವತ್ತೂ ಕೂಡ ನಡೆದಿಲ್ಲ. ಇಲ್ಲ, ಸುಳ್ಳು ಇದು ಯಾವತ್ತೂ ಕೂಡ ನಾವು ನಡೆದಿಲ್ಲ. ಒಂದು ವೇಳೆ ತಮಾಷೆಗೆ ಅಸೆಂಬ್ಲಿಯಲ್ಲಿ ಸಿಕ್ಕಿದಾಗ ನಮ್ಮ ಪಾರ್ಟಿಗೆ ಬಂದ್ರಿ ಅಂತ ಕರೀಬೇಕು. KH ಮುನಿಯಪ್ಪನವ್ರ ಸಾರಥ್ಯದಲ್ಲಿ ನೀವು CMನ DCMನ ಮೀಟ್ ಮಾಡಿದ್ರಿ ಅಂತ ಅನ್ನೋ ವಿಚಾರ ಅವ್ರು ನೇರವಾಗಿ ಹೇಳಿದ್ದಾರೆ. ಯಾರು? ಕೊತ್ತೂರು ಮಂಜು. ಅಲ್ಲಪ್ಪ, ಅವ್ರು ಹೇಳಿದ್ದಕ್ಕೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವರನ್ನು ನಮ್ಮನ್ನು ಪಕ್ಷಕ್ಕೆ ಆಹ್ವಾನಿಸಿದ್ದಕ್ಕೆ. ಬಟ್ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷವನ್ನು ಬಿಡುವ ಪರಿಸ್ಥಿತಿಯಲ್ಲಿಲ್ಲ. ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ.